Hi student, today classes we solved 15 marks questions for preparing the statement of income and expenses and also statement of assets and liabilities. ನೋಡ್ರಿ ಈ ಕ್ಲಾಸಸ್ ಒಳಗೆ 15 ಮಷಿನ್ ಕ್ವಶನ್ಸು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 2012 ಒಳಗೆ ಈ ಪ್ರಾಬ್ಲಮ್ಸನ್ನು ಕೇಳ್ಯಾರ. ಈ ಪ್ರಾಬ್ಲಮ್ಸ್ ಸಂಬಂಧಿಸಿದ ಏನಂದ್ರೆ ನಾವು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ಸು ಅಷ್ಟೇ ಅಲ್ಲದೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಬೋತ್ ಎರಡೂ ಏನು ಸಾಲ್ವ್ ಮಾಡ್ಬೇಕು ರೀ. ಹಾಗಾಗಿ ಈ ಎಕ್ಸಾಂಪಲ್ಸನ್ನು ಸ್ವಲ್ಪ ಡೀಟೇಲ್ಸ್ ಆಗಿ ನೋಡ್ರಿ. ಇವಾಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 2012 ಒಳಗೆ ಕೇಳಿದಂಥ ಮಾಡಿಫೈಡ್ ಕ್ವಶನ್ಸ್ ರೀ. ನೋಡಿ ಫಾರ್ಮ್ಸನ್ನು ಅಬ್ಸರ್ವೇಷನ್ ಮಾಡಿರಿ. ಸುನೀಲ್ ಆ್ಯಂಡ್ ಶರದ್ are the partners in a limited liability partnership. They share profit and loss equally. The following was their trial balance as on 31/3/2016. ಹಾಗಾದ್ರೆ ಸುನೀಲ್ ಮತ್ತು ಶರದ್ ಅನ್ನೋ ವ್ಯಕ್ತಿ ಇಬ್ರು ಕೂಡಿಕೊಂಡು ಲಿಮಿಟೆಡ್ ಲಯಬಿಲಿಟೀಸ್ ಪಾರ್ಟ್ನರ್ಶಿಪ್ಸನ್ನು ಎಸ್ಟಾಬ್ಲಿಷ್ ಮಾಡ್ಯಾರ. ಹಾಗಾದ್ರೆ ಅವರಿಬ್ರು ಏನು ಮಾಡ್ತಾರಂದ್ರೆ ಬಂದಂಥ ಪ್ರಾಫಿಟ್ ಅಥವಾ ಲಾಸ್ ಒಳಗೆ ಏನಂದ್ರೆ ಸುನೀಲ್ ಮತ್ತು ಶರದ್ ಇಬ್ಬರು ಈಕ್ವಲ್ ಆಗಿ ಹಂಚ್ಕೋತಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಾರ. ಕೆಳಗೆ ನಮ್ಗೆ ಏನು ಮಾಡ್ರೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾರ. 31/3/2014 ಸಂಬಂಧಿಸಿದಂತೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಾರ. ಈ ಟ್ರಯಲ್ ಬ್ಯಾಲೆನ್ಸನ್ನು ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ಮು ಮತ್ತು ಎಕ್ಸ್ಪೆಂಡಿಚರು ಆ ನಂತರ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ಪ್ರಿಪೇರ್ ಮಾಡ್ಬೇಕು ರೀ. ಹಾಗಾದ್ರೆ ಒಂದೊಂದು ಐಟಮ್ಸನ್ನು ಅಬ್ಸರ್ವೇಷನ್ ಮಾಡಿರಿ. ಹಾಗಾದ್ರೆ ಫಸ್ಟ್ ಐಟಮ್ಸ್ ಏನೈತೆ ನೋಡಿರಿ, ಪರ್ಚೇಸ್ ಆ್ಯಂಡ್ ಸೇಲ್ಸ್. ಹಾಗಾದ್ರೆ ಪರ್ಚೇಸ್ ಎಷ್ಟು ರೀ 1,50,000, ಸೇಲ್ಸು 4 lakh. ಹಾಗಾದ್ರೆ ಪರ್ಚೇಸ್ ಆ್ಯಂಡ್ ಸೇಲ್ಸು ಈ ಐಟಮ್ಸು ಎದಕ್ಕೆ ಸಂಬಂಧಿಸಿದಂದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು. ಹಾಗಾದ್ರೆ ಒಂದು ಪರ್ಚೇಸ್ ಏನಂದ್ರೆ ರೀ ಇದು ಎಕ್ಸ್ಪೆನ್ಸಸ್ ಒಳಗೆ ತೋರಿಸ್ಬೇಕು, ಸೇಲ್ಸನ್ನು ಎಲ್ಲಿ ತೋರಿಸ್ಬೇಕಂದ್ರೆ ಇನ್ಕಮ್ ಸೈಡು ಟರ್ನ್ ಓವರ್ ಅಂಡರ್ ಒಳಗೆ ಸೇಲ್ಸನ್ನು ತೋರಿಸ್ಬೇಕು ರೀ. ಹಾಗಾದ್ರೆ ಪರ್ಚೇಸ್ ಮತ್ತು ಸೇಲ್ಸ್ ಎದಕ್ಕೆ ಸಂಬಂಧಿಸಿದ್ರಿ ಇದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ಸ್ ಇರಲಿ. ಹಾಗಾದ್ರೆ ಪರ್ಚೇಸ್ ಎಲ್ಲಿ ಕೊಡ್ಬೇಕಂದ್ರೆ ರೀ ಎಕ್ಸ್ಪೆನ್ಸಸ್ ಒಳಗೆ ಏನು ಮಾಡ್ಬೇಕಾದ್ರೆ ಫಸ್ಟ್ ಐಟಮ್ಸ್ ಪರ್ಚೇಸ್ ಬರ್ತಿ ಅಲ್ಲಿ ಏನು ಮಾಡ್ಬೇಕಾದ್ರೆ ಪರ್ಚೇಸ್ ಐಟಮ್ಸನ್ನು ತೋರಿಸ್ಬೇಕು. ಆಮೇಲೆ ಸೇಲ್ಸ್ ಐಟಮ್ಸ್ ಎಲ್ಲಿ ತೋರಿಸ್ಬೇಕು ರೀ ಇನ್ಕಮ್ ಹೆಡ್ಡಿಂಗ್ದೊಳಗೆ ಫಸ್ಟ್ ಐಟಮ್ಸ್ ಏನಂದ್ರೆ ಟರ್ನ್ ಓವರ್ ಬರ್ತಿ ಆ ಟರ್ನ್ ಓವರ್ ಒಳಗೆ ಸೇಲ್ಸನ್ನು ನಾವು ಮೆನ್ಷನ್ ಮಾಡ್ಬೇಕು ರೀ. ಇನ್ನು ಸೆಕೆಂಡ್ ಐಟಮ್ಸ್ ರೀ ಓಪನಿಂಗ್ ಸ್ಟಾಕ್ ₹50,000 ರೀ. ಹಾಗಾದ್ರೆ ಓಪನಿಂಗ್ ಸ್ಟಾಕು ಈ ಐಟಮ್ಸನ್ನು ಎಲ್ಲಿ ಕನ್ಸಿಡ್ರೇಷನ್ ಮಾಡ್ಬೇಕಂದ್ರೆ ಈ ಐಟಮ್ಸನ್ನು ಈ ಓಪನಿಂಗ್ ಸ್ಟಾಕನ್ನು ಎಲ್ಲಿ ಕನ್ಸಿಡ್ರೇಷನ್ ಮಾಡ್ಬೇಕಂದ್ರೆ ರೀ ಇದನ್ನು ನಾವು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಇನ್ಕಮ್ ಹೆಡ್ ಒಳಗೆ ಏನು ಮಾಡ್ತೀವಿ ರೀ 3 ಐಟಮ್ಸ್ ಇದಾವೆ ರೀ. ಒಂದು ಟರ್ನ್ ಓವರು, ಅದರ್ ಇನ್ಕಮ್ಮು, ಆ ನಂತರ ಇನ್ಕ್ರೀಸ್ ಇನ್ ಸ್ಟಾಕು. ಹಾಗಾದ್ರೆ ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೇನು ಬೇಕು ರೀ ಒಂದು ಓಪನಿಂಗ್ ಸ್ಟಾಕು ಇನ್ನೊಂದು ಕ್ಲೋಸಿಂಗ್ ಸ್ಟಾಕು ಬೇಕು. ಹಾಗಾಗಿ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ. ಆ ಕ್ಲೋಸಿಂಗ್ ಸ್ಟಾಕ್ದೊಳಗೆ ಈ ಓಪನಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಗ ಏನು ಬೇಕಾದ್ರೆ ನಾವು ರೀ ಇನ್ಕ್ರೀಸ್ ಇನ್ ಸ್ಟಾಕು ಅಥವಾ ಡಿಕ್ರೀಸ್ ಇನ್ ಸ್ಟಾಕು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ತೋರಿಸ್ಬೇಕು. ಅದನ್ನ ಹೇಳ್ತೇನೆ ರೀ ಇನ್ಕ್ರೀಸ್ ಇನ್ ಸ್ಟಾಕ್ ಆಕತ್ತೋ ಅಥವಾ ಡಿಕ್ರೀಸ್ ಇನ್ ಸ್ಟಾಕ್ ಆಕತ್ತೆ ಅನ್ನೋದನ್ನು ಹೇಳ್ತೇವೆ ರೀ. ಹಾಗಾಗಿ ಈ ಓಪನಿಂಗ್ ಸ್ಟಾಕ್ ಎಲ್ಲಿ ಕನ್ಸಿಡ್ರೇಷನ್ ಮಾಡ್ಬೇಕಂದ್ರೆ ಇನ್ಕಮ್ ಹೆಡ್ ಒಳಗೆ ಇನ್ಕ್ರೀಸ್ ಇನ್ ಸ್ಟಾಕನ್ನು ಕ್ಯಾಲ್ಕುಲೇಷನ್ ಹೊತ್ನಾಗ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕನ್ನು ಏನು ಮಾಡ್ಬೇಕಾದ್ರೆ ರೀ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆಮೇಲೆ ವೇಜಸ್, ಈ ವೇಜಸ್ಸು ಏನಂದ್ರೆ ಇದು ಎಕ್ಸ್ಪೆಂಡಿಚರು. ಹಾಗಾದ್ರೆ ಎಲ್ಲಿ ತೋರಿಸ್ಬೇಕ್ರಿ ಇದನ್ನ ಎಕ್ಸ್ಪೆನ್ಸಸ್ ಒಳಗೆ ಫಸ್ಟ್ ಐಟಮ್ಸ್ ಪರ್ಚೇಸ್ ಬರುತ್ತೆ, ಸೆಕೆಂಡ್ ಐಟಮ್ಸ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಬರುತ್ತೆ, ವೇಜಸ್ಸು ಮತ್ತು ಸ್ಯಾಲರಿ ಈ ಎರಡೂ ಐಟಮ್ಸನ್ನು ಎಲ್ಲಿ ತೋರಿಸ್ಬೇಕಾದ್ರೆ ರೀ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಒಳಗೆ ಸ್ಯಾಲರಿ ಮತ್ತು ವೇಜಸ್ಸನ್ನು ಏನು ಮಾಡ್ಬೇಕ್ರಿ ತೋರಿಸ್ಬೇಕ್ರಿ. ಆಮೇಲೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಹಾಗಾದ್ರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದು ಏನು ರೀ ಫಿಕ್ಸ್ಡ್ ಅಸೆಟ್ಸ್ ರೀ. ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ಸ್ ಆದ ಕಾರಣ ಇದನ್ನೆಲ್ಲಿ ತೋರಿಸ್ತೀವಿ ನೋಡ್ರಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಒಳಗೆ ಏನು ಮಾಡ್ತೀವ್ರಿ ಈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನು ರೀ ಐಟಮ್ಸನ್ನು ಕನ್ಸಿಡ್ರೇಷನ್ ಮಾಡ್ತೀವಿ ರೀ. ಹಾಗಾದ್ರೆ ಇದನ್ನೆಲ್ಲಿ ತಗೋಬೇಕ್ರಿ ಅಸೆಟ್ ಸೈಡು ಫಿಕ್ಸ್ಡ್ ಅಸೆಟ್ಸ್ ಒಳಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ತೋರಿಸ್ಬೇಕು. ಅದೇ ರೀತಿಯಾಗಿ ಫರ್ನಿಚರು ಸಹ ಏನಂದ್ರೆ ಇದು ಫಿಕ್ಸ್ಡ್ ಅಸೆಟ್ಸು ಇದನ್ನು ಸಹ ಏನು ಮಾಡ್ಬೇಕಾರೆ ನಾವು ರೀ ಏನಂದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಫಿಕ್ಸ್ಡ್ ಅಸೆಟ್ಸ್ ಒಳಗೆ ತೋರಿಸ್ಬೇಕು ರೀ. ಆಮೇಲೆ ಅಡ್ವರ್ಟೈಸ್ಮೆಂಟ್ ಇದು ಎಕ್ಸ್ಪೆಂಡಿಚರ್ ರೀ. ಹಾಗಾದ್ರೆ ಈ ಎಕ್ಸ್ಪೆಂಡಿಚರ್ ಯಾವುದಕ್ಕೆ ಸಂಬಂಧಿಸಿದಂದ್ರೆ ಸೇಲ್ಸ್ಗೆ ಸಂಬಂಧಿಸಿದಂಥ ಎಕ್ಸ್ಪೆಂಡಿಚರು. ಹಾಗಾಗಿ ಇದನ್ನೇನು ಮಾಡ್ಬೇಕಾದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಎಕ್ಸ್ಪೆನ್ಸಸ್ ಒಳಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಏನು ಮಾಡ್ಬೇಕಂದ್ರೆ ಇದನ್ನ ಕನ್ಸಿಡರೇಷನ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್.
ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್. ಇದು ಏನಂದ್ರೆ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಜೊತೆ ಕನ್ಸಿಡರೇಷನ್ ಆಕತ್ರಿ. ಹಾಗಾಗಿ ಈ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಒಳಗೆ ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ತೊಗೋಬೇಕು. ಡೆಟರ್ಸನ್ನು ಏನು ಮಾಡ್ಬೇಕಾರೆ ರೀ ಅಸೆಟ್ ಸೈಡು ಡೆಟರ್ಸ್ ಹತ್ತೆ ತೊಗೋಬೇಕು. ಆಮೇಲೆ ಕ್ರೆಡಿಟರ್ಸನ್ನು ಏನು ಮಾಡ್ಬೇಕಾದ್ರೆ ಲಯಬಿಲಿಟಿ ಸೈಡು ಏನು ಮಾಡ್ಬೇಕಾದ್ರೆ ಕ್ರೆಡಿಟರ್ಸ್ ಕನ್ಸಿಡರೇಷನ್ ಮಾಡ್ಬೇಕ್ರಿ. ಆಮೇಲೆ ಕ್ಯಾಶ್ ಇನ್ ಹ್ಯಾಂಡು. ಕ್ಯಾಶ್ ಇನ್ ಹ್ಯಾಂಡು ಇದು ಏನಂದ್ರೆ ರೀ ಇದು ಕರೆಂಟ್ ಅಸೆಟ್ಸು. ಹಾಗಾಗಿ ಇದನ್ನೇನು ಮಾಡ್ಬೇಕಾದ್ರೆ ನಾವು ರೀ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಅಸೆಟ್ ಸೈಡು ಏನು ಮಾಡ್ಬೇಕಾದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಹೆಡ್ ಒಳಗೆ ಇದನ್ನ ಕನ್ಸಿಡರೇಷನ್ ಮಾಡ್ಬೇಕು ರೀ. ನೆಕ್ಸ್ಟ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದ್ರೆ ಏನಂದ್ರೆ ಬಿಸ್ನೆಸ್ ಅಮೌಂಟನ್ನು ಏನು ಮಾಡ್ಯಾರ ಅಂದರೆ ಸ್ವಂತಕ್ಕಾಗಿ ಬಳಸ್ಕೊಂಡಾರ. ಹೀಗಾಗಿ ಸುನೀಲ್ ಮತ್ತು ಶರದ್ ಅವರ ಡ್ರಾಯಿಂಗ್ಸನ್ನು ಏನು ಮಾಡ್ತಾರೆ ಅವರವರ ಓಪನಿಂಗ್ ಕಾಂಟ್ರಿಬ್ಯೂಷನ್ಸ್ ಒಳಗೆ ಈ ಡ್ರಾಯಿಂಗ್ಸನ್ನು ಏನು ಮಾಡ್ತಾರೆ ನಾವು ರೀ ಲೆಸ್ ಮಾಡಬೇಕು. ಇನ್ನು ಲಾಸ್ಟ್ ಒಂದು ಏನಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್. ಹಾಗಾದ್ರೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ಸನ್ನು ಏನು ಮಾಡ್ತಾರೆ ನಾವು ರೀ ಅಸೆಟ್ ಏನು ರೀ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಕನ್ಸಿಡರೇಷನ್ ಮಾಡಬೇಕು. ಹಾಗಾದ್ರೆ ಲಯಬಿಲಿಟಿ ಸೈಡ್ ಫಸ್ಟ್ ಐಟಮ್ಸ್ ಏನಂತ ಬರ್ತೈತೆ ರೀ ಪಾರ್ಟ್ನರ್ಸ್ ಫಂಡ್ ಅಂತೇಳಿ ಬರ್ತೈತಿ. ಪಾರ್ಟ್ನರ್ಸ್ ಫಂಡ್ ಒಳಗೆ ಕಾಂಟ್ರಿಬ್ಯೂಷನ್ಸ್ ಅಂತೇಳಿ ಮಾಡ್ತೀವಿ ನಾವು ರೀ ಅದನ್ನ ಕನ್ಸಿಡರೇಷನ್ ಮಾಡ್ತೀವಿ. ಹಾಗಾದ್ರೆ ಓಪನಿಂಗ್ ಕಾಂಟ್ರಿಬ್ಯೂಷನ್ಸ್ ಸುನೀಲ್ ಮತ್ತು ಶರದ್ ಕೊಟ್ಟಾರ. ಹೀಗಾಗಿ ನಾವು ಓಪನಿಂಗ್ ಕಾಂಟ್ರಿಬ್ಯೂಷನ್ಸ್ ತೊಗೋಬೇಕು. ಆ ಓಪನಿಂಗ್ ಕಾಂಟ್ರಿಬ್ಯೂಷನ್ಸ್ ಒಳಗೆ ಮತ್ತೇನಾದರೂ ಸೇರಿಂಗ್ ಪ್ರಾಫಿಟ್ ಇದ್ರೆ ಸೇರಿಂಗ್ ಪ್ರಾಫಿಟು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸು, ಸ್ಯಾಲ್ರಿ ಆಫ್ ಏನಂದರೆ ಪಾರ್ಟ್ನರ್ಸ್ ಇದ್ರೆ ಸ್ಯಾಲ್ರಿ ಆಫ್ ಪಾರ್ಟ್ನರ್ಸನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ಆ ಲಾಸ್ಟ್ ಒಂದು ಏನಂದ್ರೆ ಈ ಡ್ರಾಯಿಂಗ್ಸನ್ನು ಏನು ಬೇಕಾದ್ರೆ ಲೆಸ್ ಮಾಡ್ಕೋಬೇಕು. ಇಷ್ಟು ಐಟಮ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಅದರ್ ಐಟಮ್ಸ್ ರೀ ಅಥವಾ ಅದರ್ ಇನ್ಫಾರ್ಮೇಷನ್ಸ್. ನೋಡಿರಿ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿರಿ. ಅದರ್ ಇನ್ಫಾರ್ಮೇಷನ್ಸು ಇಲ್ಲಿ ಅದರ್ ಇನ್ಫಾರ್ಮೇಷನ್ಸ್ ಏನು ಕೊಡ್ತಾರಲ್ಲ ಆ ಎಲ್ಲ ಇನ್ಫಾರ್ಮೇಷನ್ಸನ್ನು ಎರಡು ಕಡೆ ಅಡ್ಜಸ್ಟ್ ಮಾಡಬೇಕು. ಕಂಪಲ್ಸರಿ ಪ್ರತಿಯೊಂದು ಐಟಮ್ಸನ್ನು ಎರಡು ತವದಲ್ಲಿ ಏನಂದ್ರೆ ಅಥವಾ ಎರಡು ಕಡೆ ಏನು ಮಾಡ್ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಹಾಗಾದ್ರೆ ಫಸ್ಟ್ ಐಟಮ್ಸ್ ಏನೈತೆ ನೋಡಿರಿ ಕ್ಲೋಸಿಂಗ್ ಸ್ಟಾಕ್ ಆನ್ 31/3/2016 ವಾಸ್ ವ್ಯಾಲ್ಯೂಡ್ ಆಟ್ ₹60,000. ಹಾಗಾದ್ರೆ ಈ ಕ್ಲೋಸಿಂಗ್ ಸ್ಟಾಕ್ ಏನೈತೆ ಇದು 60,000 ರೂಪಾಯಿ ಐತಿ. ಈ ಕ್ಲೋಸಿಂಗ್ ಸ್ಟಾಕ್ನ ಎರಡು ಕಡೆ ಅಡ್ಜಸ್ಟ್ ಮಾಡ್ಬೇಕು ರೀ. ಎಲ್ಲೆಲ್ಲಿ ಅಂದರೆ ಒಂದು ಸ್ಟೇಟ್ಮೆಂಟ್ ಆಫ್ ನೋಟ್ ಮಾಡಿ ಇಟ್ಕೋರಿ ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಇನ್ಕ್ರೀಸ್ ಇನ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡುವತ್ನಾಗ ಈ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕ್ ಲೆಸ್ ಮಾಡಿದಾಗ ರಿಮೈನಿಂಗ್ ಏನಾಗತ್ತೆ ಅದು ಇನ್ಕ್ರೀಸ್ ಇನ್ ಸ್ಟಾಕ್ ಆಕತಿ. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಒಂದು ಕಡೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ರಿ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ಇನ್ಕಮ್ ಸೈಡ್ ಒಳಗೆ ಇನ್ಕ್ರೀಸ್ ಇನ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡುವತ್ತಾಗ ಕ್ಲೋಸಿಂಗ್ ಸ್ಟಾಕ್ ಬಳಸ್ಕೋತೀರಿ. ಇನ್ನು ಎರಡನೇದು ಈ ಕ್ಲೋಸಿಂಗ್ ಸ್ಟಾಕನ್ನು ಎಲ್ಲಿ ತೊಗೋಬೇಕಾದ್ರೆ ರೀ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಒಳಗೆ ಏನು ರೀ ಅಸೆಟ್ ಸೈಡು ಏನಂದ್ರೆ ಇನ್ವೆಂಟರೀಸ್ ಅಂತೇಳಿ ಬರುತ್ತೆ ರೀ. ಇನ್ವೆಂಟರೀಸ್ ಹೆಡ್ಡಿಂಗ್ ಒಳಗೆ ಕ್ಲೋಸಿಂಗ್ ಸ್ಟಾಕನ್ನು ತೊಗೋಬೇಕು. ಹಾಗಾದ್ರೆ ಕ್ಲಿಯರ್ ರೀ ಕ್ಲೋಸಿಂಗ್ ಸ್ಟಾಕ್ ಎರಡು ಕಡೆ ಎಲ್ಲೆಲ್ಲಿ ತೊಗೋಬೇಕಂದ್ರೆ ರೀ ಒಂದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡುವತ್ತಾಗ, ಇನ್ನೊಂದು ಅಸೆಟ್ಸ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಎಲ್ಲಿದ್ರೆ ಇನ್ವೆಂಟ್ರಿ ಒಳಗೆ ಅಂದ್ರೆ ಅಸೆಟ್ ಸೈಡು ಇನ್ವೆಂಟ್ರಿ ಒಳಗೆ ಇದನ್ನ ಮೆನ್ಷನ್ ಮಾಡಬೇಕು. ಒಂದು ಐಟಮ್ಸ್ ಬಿಡ್ರಿ. ಆಮೇಲೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಮೌಂಟೆಡ್ ಟು ₹5,000 ಏನ್ರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಹಾಗಾದ್ರೆ ಆಲ್ರೆಡಿ ಸ್ಯಾಲ್ರಿ ಕೊಟ್ಟಾರೆ ನಿಮಗೆ ಎಲ್ಲಿ ತೊಗೋಬೇಕತ್ತೆ ಏನು ನಿಮ್ಗೆ ಅದನ್ನ ಸ್ಟೇಟ್ಮೆಂಟ್ ಆಫ್ ಏನ್ರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ತೊಗೋಬೇಕತ್ತೆ ಏನು. ಹಾಗಾದ್ರೆ ಆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ಏನು ಪರ್ಸನಲ್ ಎಕ್ಸ್ಪೆನ್ಸಸ್ ಐತಲ್ಲ ರೀ ಪರ್ಸನಲ್ ಎಕ್ಸ್ಪೆನ್ಸಸ್ ಒಳಗೆ ಸ್ಯಾಲ್ರಿ ತೊಗೊಂಡಿದ್ರಿ. ಈ ಸ್ಯಾಲ್ರಿ ಒಳಗೆ ಇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಯನ್ನು ಆ್ಯಡ್ ಮಾಡ್ಕೋಬೇಕು ಏನ್ರಿ. ಆಲ್ರೆಡಿ ಕೊಟ್ಟಂಥ ಸ್ಯಾಲ್ರಿ ಒಳಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಯನ್ನು ಆ್ಯಡ್ ಮಾಡ್ಕೋಬೇಕು. ಹಾಗಾದ್ರೆ ಇನ್ನೊಮ್ಮೆ ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ರೀ ಇದೇ ಐಟಮ್ಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಯನ್ನು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಒಳಗೆ ಲಯಬಿಲಿಟಿ ಸೈಡು ಎಲ್ಲಿ ಅಂದ್ರೆ ರೀ ಅದರ್ ಲಯಬಿಲಿಟೀಸ್ ಒಳಗೆ ಏನು ಮಾಡ್ಬೇಕಂದ್ರೆ ಈ ಐಟಮ್ಸನ್ನು ಕನ್ಸಿಡರೇಷನ್ ಮಾಡಬೇಕು. ನೆಕ್ಸ್ಟ್ ಸುನೀಲ್ ಈಸ್ ಎಂಟೈಟಲ್ ಟು ಸ್ಯಾಲ್ರಿ ಆಫ್ ₹5,000 ಫರ್ ಮಂತ್. ಹಾಗಾದ್ರೆ ಏನು ಮಾಡ್ತಾರೆ ಸುನೀಲ್ಗೆ 5,000 ರೂಪಾಯಿ ಸ್ಯಾಲ್ರಿಯನ್ನು ಕೊಡ್ತಾರೆ ಪ್ರತಿ ತಿಂಗಳು. ಹಾಗಾದ್ರೆ ಈ ಸ್ಯಾಲ್ರಿಯನ್ನು ಎಲ್ಲಿ ಕನ್ಸಿಡರೇಷನ್ ಮಾಡ್ಕೊಂಡು ಒಂದು ಫಸ್ಟ್ ರೀ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಒಳಗೆ ಸುನೀಲ್ ಸ್ಯಾಲ್ರಿ ಅಂತ ಹೇಳ್ಬೇಕು ಕನ್ಸಿಡರೇಷನ್ ಮಾಡಬೇಕು. ಒಂದು ತಿಂಗಳಿಗೆ 5,000 ರೂಪಾಯಿ ಅಂದರೆ 12 ತಿಂಗಳಿಗೆ 60,000 ರೂಪಾಯಿ ಆಯಿತು. ಹಾಗಾದ್ರೆ ಎಲ್ಲಿ ತೊಗೋಬೇಕ್ರಿಂದ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಒಳಗೆ ಸುನೀಲ್ ಸ್ಯಾಲ್ರಿ ಅಂತ ತೊಗೋಬೇಕು. ಆಮೇಲೆ ಇದೇ ಸ್ಯಾಲ್ರಿಯನ್ನು ಎಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಾರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಐತಲ್ರಿ ಸುನೀಲ್ ಪಾರ್ಟ್ನರ್ಸ್ ಏನು ಕ್ಯಾಪಿಟಲ್ ಐತಲ್ರಿ ಓಪನಿಂಗ್ ಕ್ಯಾಪಿಟಲ್ 50,000 ಐತಲ್ಲ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಒಳಗೆ ಏನು ಮಾಡ್ಬೇಕಾರೆ ರೀ ಈ ಸ್ಯಾಲ್ರಿಯನ್ನು 60,000 ರೂಪಾಯಿ ಏನು ಮಾಡ್ಬೇಕಾರೆ ಆ್ಯಡ್ ಮಾಡ್ಕೋಬೇಕು. ಹಾಗಾದ್ರೆ ಸುನೀಲ್ ಸ್ಯಾಲ್ರಿಯನ್ನು ಎಲ್ರಿ ಎರಡು ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 10% ಫಾರ್ ಎನಮ್. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು ಮಾಡ್ಬೇಕ್ರಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊರಿ ಯಾರ್ರಿ ಸುನೀಲು ಮತ್ತು ಶರದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕ್ರಿ. ಕ್ಯಾಲ್ಕುಲೇಟ್ ಮಾಡಿದಂಥ ಅಮೌಂಟನ್ನು ಎಲ್ಲೆಲ್ಲಿ ಮೆನ್ಷನ್ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ ಒಂದು
ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಇಂಟ್ರೆಸ್ಟ್ ಹೆಡ್ ಒಳಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕನ್ಸಿಡರೇಷನ್ ಮಾಡಬೇಕು. ಆಮೇಲೆ ಇನ್ನು ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾದ್ರೆ ರೀ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸೈಡು ಏನು ಮಾಡ್ಬೇಕಾದ್ರೆ ಕಾಂಟ್ರಿಬ್ಯೂಷನ್ ಏನು ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಈ ಕಾಂಟ್ರಿಬ್ಯೂಷನ್ಸ್ ಒಳಗೆ ಅವ್ರವ್ರದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು ಮಾಡ್ಬೇಕಾರೆ ರೀ ಆ್ಯಡ್ ಮಾಡ್ಕೋಬೇಕ್ರಿ, ಕೂಡಿಸ್ಕೋಬೇಕ್ರಿ. ಇದನ್ನೇನು ಮಾಡ್ಕೋಬೇಕ್ರಿ, ಆ್ಯಡ್ ಮಾಡ್ಕೋಬೇಕು. ಹಾಗಾದ್ರೆ 2 ಸಲ ಇದನ್ನು ಐಟಮ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡಿದಂಗೆ ಆಯ್ತು. ಬೇಡ್ರಿ ನೆಕ್ಸ್ಟ್ ಲಾಸ್ಟ್ ಒನ್ ಏನ್ರಿ, ಮೇಕ್ ಅ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆಟ್ ಅ 5% ಆನ್ ಡೆಟರ್ಸ್ ಅಂದ್ರೆ RDD ಅಂದರೆ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅನ್ನಂಗ್ರಿ. ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಕನ್ಸಿಡರೇಷನ್ ಮಾಡ್ಬೇಕಂದ್ರೆ ಒಂದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಒಳಗೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ಕನ್ಸಿಡರೇಷನ್ ಮಾಡ್ಬೇಕು. ಎಲ್ಲಿ ಕನ್ಸಿಡರೇಷನ್ ಮಾಡ್ಬೇಕ್ರಿ, ಅದರ್ ಎಕ್ಸ್ಪೆಂಡಿಚರ್ಸ್ ಒಳಗೆ 5% ಡೆಟರ್ಸ್ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿ ಅದರ್ ಏನ್ರಿ ಎಕ್ಸ್ಪೆಂಡಿಚರ್ಸ್ ಒಳಗೆ ಏನು ಮಾಡ್ಬೇಕ್ರಿ ಕನ್ಸಿಡರೇಷನ್ ಮಾಡಬೇಕು. ಇನ್ನೊಂದು ಐಟಮ್ಸ್ ಎಲ್ಲಿ ಅಡ್ಜಸ್ಟ್ ಮಾಡ್ಬೇಕಂದ್ರೆ ರೀ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಅಸೆಟ್ ಸೈಡು ಡೆಟರ್ಸ್ ಅಂತ ಏನು ಕನ್ಸಿಡರೇಷನ್ ಮಾಡ್ತಿರಲ್ಲ ಅದ್ರೊಳಗೆ ಲೆಸ್ RDD 5% ಏನು ಮಾಡ್ಬೇಕ್ರಿ ಲೆಸ್ ಮಾಡ್ಕೋಬೇಕು. ಹಾಗಾದ್ರೆ ಈ ಪ್ರಾಬ್ಲಮ್ಸನ್ನು ಏನು ಮಾಡೋಣ ಅಂದ್ರೆ ನಾವೇನ್ರಿ ಇವತ್ತು ಸಾಲ್ವ್ ಮಾಡೋಣ್ರಿ. ಹಾಗಾದ್ರೆ ಫಸ್ಟ್ ಏನು ತಗೋಬೇಕ್ರಿ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಅಮೌಂಟನ್ನು ಏನಂದ್ರೆ ಸ್ಟೇಟ್ಮೆಂಟನ್ನು ಬಿಡಿಸ್ಬೇಕ್ರಿ. ಹಾಗಾದ್ರೆ ಪಾರ್ಟ್ ಬಿ ಏನು ತಗೋಬೇಕ್ರಿ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು. ಹಾಗಾದ್ರೆ ಫಸ್ಟ್ ಐಟಮ್ಸ್ ಏನು ಬರುತ್ತೆ ನಮಗೆ ಇನ್ಕಮ್ ಸೈಡು. ನಿಮ್ಮ ಪ್ರಾಬ್ಲಮ್ಸನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೋತವ್ರಿ. ಹಾಗಾದ್ರೆ ಫಸ್ಟ್ ಐಟಮ್ಸ್ ಏನು ಕನ್ಸಿಡರೇಷನ್ ಮಾಡ್ತೀರಿ, ಫಸ್ಟ್ ಅನ್ನು ತಗೋರಿ ಇನ್ಕಮ್. ಇದನ್ನ ಇನ್ಕಮ್ ಅಂಡರ್ಲೈನ್ ಮಾಡಿರಿ. ಹಾಗಾದ್ರೆ ಫಸ್ಟ್ ಐಟಮ್ಸ್ ಏನು ಬರುತ್ತೆ ನೋಡಿರಿ, ಪರ್ಚೇಸ್ ಆ್ಯಂಡ್ ಸೇಲ್ಸ್ ಅಂತ ಬರುತ್ತೆ ರೀ. ಹಾಗಾದ್ರೆ ಅದಕ್ಕೆ ಮಾರ್ಕ್ ಮಾಡಿರಿ. ಪರ್ಚೇಸ್ ಆ್ಯಂಡ್ ಸೇಲ್ಸನ್ನು ಫಸ್ಟ್ ಏನು ತಗೋಬೇಕು ನಾವು ರೀ, ಇಲ್ಲಿ 3 ಐಟಮ್ಸ್ ಬರ್ತಾವೆ ರೀ. ಒಂದು ಟರ್ನ್ ಓವರ್, ಅದರ್ ಇನ್ಕಮ್ಸ್ ಆ್ಯಂಡ್ ನಂತರ ಇನ್ಕ್ರೀಸ್ ಇನ್ ಸ್ಟಾಕು. ಹಾಗಾದ್ರೆ ಫಸ್ಟ್ ಟರ್ನ್ ಓವರ್ ಒಳಗೆ ಏನು ಬರುತ್ತೆ ರೀ, ಟರ್ನ್ ಓವರ್ ಒಳಗೆ ಸೇಲ್ಸ್ ಬರುತ್ತೆ ರೀ. ಹಾಗಾದ್ರೆ ಸೇಲ್ಸನ್ನು ಕನ್ಸಿಡರೇಷನ್ ಮಾಡಿ. ಹಾಗಾದ್ರೆ ಸೇಲ್ಸ್ ಎಷ್ಟು ಕೊಟ್ಟಾರಿ ನಿಮ್ಮ ಫಾರ್ಮ್ದಾಗ 4 lakh rupees ಐತ್ರಿ. ಇನ್ನು ಡೈರೆಕ್ಟಾಗಿ ಔಟ್ರ್ ಕಾಲಮ್ದಾಗ ಬರ್ಕೋರಿ 4 lakhs. ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯಂಥ ಎಕ್ಸೈಸ್ ಡ್ಯೂಟೀಸ್ ಇಲ್ಲ. ಎಕ್ಸೈಸ್ ಡ್ಯೂಟೀಸ್ ಇದ್ರೆ ಲೆಸ್ ಮಾಡ್ತಿದ್ರಿ, ಹಾಗಾಗಿ ಇಲ್ಲಿ ಲೆಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಸೇಲ್ಸನ್ನು ಏನು ಮಾಡಿರಿ, ಇಲ್ಲಿ ಏನು ಮಾಡಿರಿ ಮಾರ್ಕ್ ಮಾಡ್ಕೋರಿ, ಸೇಲ್ಸ್ ರೈಟ್ ಅಂತೇಳಿ. ಇನ್ನು ಸೆಕೆಂಡ್ ಒನ್ ರೀ ಏನು ರೀ, ಅದರ್ ಇನ್ಕಮ್. ಹಾಗಾದ್ರೆ ನಿಮ್ಮ ಫಾರ್ಮ್ದೊಳಗೆ ಅದರ್ ಇನ್ಕಮ್ಸ್ ಯಾವುದೂ ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಡ್ರಿ, ನಿಲ್ ಮಾಡಿರಿ. ಇನ್ನು ನೆಕ್ಸ್ಟ್ ಸಿ ರೀ ಏನು ಮಾಡ್ಬೇಕು ನಾವ್ರೀಗ, ಇನ್ಕ್ರೀಸ್ ಇನ್ ಸ್ಟಾಕ್. ಹಾಗಾದ್ರೆ ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನಮಗೇನು ಬೇಕು ರೀ, ಕ್ಲೋಸಿಂಗ್ ಸ್ಟಾಕು ಮತ್ತು ಓಪನಿಂಗ್ ಸ್ಟಾಕು ಬೇಕು ರೀ. ಹಾಗಾದ್ರೆ ನಮ್ಮ ಫಾರ್ಮ್ದಾಗ ಕ್ಲೋಸಿಂಗ್ ಸ್ಟಾಕು ಓಪನಿಂಗ್ ಸ್ಟಾಕ್ ಕೊಟ್ಟಾರಿ. ಅಡ್ಜಸ್ಟ್ ಅದರ್ ಇನ್ಫಾರ್ಮೇಷನ್ ಅಂತೇಳಿ ಮಾಡ್ಯಾರ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ ನೋಡ್ರಿ. ಎಷ್ಟು ಕೊಟ್ಟಾರಿ ಕ್ಲೋಸಿಂಗ್ ಸ್ಟಾಕು, 60,000 rupees ಐತ್ರಿ. ಇದ್ರಾಗ್ಲೆಸ್ ಏನು ರೀ, ಓಪನಿಂಗ್ ಸ್ಟಾಕ್. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಎಷ್ಟೈತೆ ನೋಡ್ರಿ, 50,000 rupees. ಹಾಗಾದ್ರೆ ರಿಮೈನಿಂಗ್ ಏನತ್ರ ಇಲ್ಲಿ 10,000 ಏನಂದ್ರೆ ಕ್ಲೋಸಿಂಗ್ ಸ್ಟಾಕ್ ಹೆಚ್ಚಿಗೆ ಆಯ್ತು. ಹಾಗಾದ್ರೆ ಹೆಚ್ಚಿಗೆ ಹತ್ರ ಅದೇನು ರೀ, ಇನ್ಕ್ರೀಸ್ ಇನ್ ಸ್ಟಾಕು. ಹಾಗಾದ್ರೆ ಇನ್ಕ್ರೀಸ್ ಇನ್ ಸ್ಟಾಕ್ ಎಷ್ಟಾಯ್ತು ರೀ, 10,000 rupees ಇನ್ಕ್ರೀಸ್ ಇನ್ ಸ್ಟಾಕ್ ಆಯ್ತು. ಹಾಗಾದ್ರೆ ಇನ್ಕಮ್ ಸೈಡು ಇರುವ 3 ಐಟಮ್ಸ್ ರೀ, ಒಂದು ಟರ್ನ್ ಓವರ್, ಅದರ್ ಇನ್ಕಮ್, ಇನ್ಕ್ರೀಸ್ ಇನ್ ಸ್ಟಾಕು. ಹಾಗಾದ್ರೆ ಈ 3 ಐಟಮ್ಸ್ ಕನ್ಸಿಡರೇಷನ್ ಮಾಡಿದ್ರಿ. ಈಗ ಟೋಟಲ್ ಮಾಡ್ಕೋರಿ, 4,10,000. ಇದೇನ್ರಿದು ಗ್ರಾಸ್ ಇನ್ಕಮ್. ಎಷ್ಟಾತ್ರಿ, 4,10,000. ನೆಕ್ಸ್ಟ್ ಏನ್ರಿ, ಇನ್ನು ಎರಡನೇ ಐಟಮ್ಸು ಸೆಕೆಂಡ್ ಒನ್ ಎಕ್ಸ್ಪೆನ್ಸಸ್ ರೀ. ಹಾಗಾದ್ರೆ ಎಕ್ಸ್ಪೆನ್ಸಸ್ ಒಳಗೆ ಫಸ್ಟ್ ಐಟಮ್ಸ್ ಏನು ಬರ್ತೈತೆ ರೀ, ಪರ್ಚೇಸ್ ರೀ. ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ದಾಗ ಪರ್ಚೇಸ್ ಫಸ್ಟ್ ಐಟಮ್ಸ ಕೊಟ್ಟಾರ ನೋಡ್ರಿ. ಏನು ಕೊಟ್ಟಾರಿ, ಪರ್ಚೇಸ್ ಎಷ್ಟು ರೀ, 1,50,000. ಹಾಗಾದ್ರೆ ಏನು ಮಾಡಿರಿ, ಇದನ್ನ ಇನ್ನರ್ ಕಾಲಮ್ದಾಗ ಬರ್ಕೋರಿ. ಪರ್ಚೇಸ್ ಎಷ್ಟು ರೀ, 1,50,000. ಪರ್ಚೇಸ್ ಆದ ನಂತರ ನೆಕ್ಸ್ಟ್ ಐಟಮ್ಸ್ ಏನು ರೀ, ಪರ್ಸ್ನಲ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಂದರೆ ಎಂಪ್ಲಾಯಿಗಳ ಮೇಲೆ ಮಾಡುವಂಥ ಖರ್ಚುಗಳನ್ನು ಏನು ಮಾಡ್ತೀವಿ ನಾವು ಪರ್ಸ್ನಲ್ ಎಕ್ಸ್ಪೆಂಡಿಚರ್ ತೊಗೋತೀರಿ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಬರ್ತಾವೆ ರೀ, ಒಂದು ವೇಜಸ್ಸು, ಇನ್ನೊಂದು ಸ್ಯಾಲರಿ. ಇವು 2 ಐಟಮ್ಸ್ ತೊಗೋಬೇಕು. ಮತ್ತು ಸ್ಯಾಲರಿಗೆ ಒಂದು ಅಡ್ಜಸ್ಟ್ಮೆಂಟ್ ಐತೆ ರೀ, ಏನು ರೀ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಐತಿ, ಅದನ್ನ ಆ್ಯಡ್ ಮಾಡ್ಕೋಬೇಕು. ಹಾಗಾಗಿ ಈಗ ಸ್ಯಾಲರಿ ನೋಡಿರಿ, ವೇಜಸ್ ರೀ
ಫಸ್ಟ್ ಏನು ಬರ್ತದೆ ರೀ ವೇಜಸ್. ಹಾಗಾದ್ರೆ ವೇಜಸ್ ಎಷ್ಟೈತೆ ರೀ 20,000. ವೇಜಸ್ ಎಷ್ಟೈತೆ ರೀ 20,000. ಆಮೇಲೆ ಇನ್ನೊಂದೇನು ರೀ ಸ್ಯಾಲರೀಸ್. ಹಾಗಾದ್ರೆ ಸ್ಯಾಲರೀಸ್ ಎಷ್ಟೈತೆ ನೋಡ್ರಿ, ಸ್ಯಾಲರೀಸ್ 20,000 ಐತ್ರಿ. ಇದನ್ನು ಪರ್ಟಿಕ್ಯುಲರ್ ಕಾಲಮ್ದಾಗ ಬರ್ಕೋರಿ, ಯಾಕಂದ್ರೆ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಐತ್ರಿ. ಏನು ಅಡ್ಜಸ್ಟ್ಮೆಂಟ್ ಐತ್ರಿ, ಎಡಿಷ್ನಲ್ ಇನ್ಫಾರ್ಮೇಷನ್ದೊಳಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟ ನೋಡ್ರಿ, ಅದನ್ನು ತೊಗೋಬೇಕ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಹಾಗಾದ್ರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟೈತೆ ರೀ 5,000 ಐತ್ರಿ. ಹಾಗಾದ್ರೆ 5,000 ಬರ್ಕೋರಿ. ಎರಡು ಕೂಡಿಸಿದ್ರೆ ಎಷ್ಟೈತೆ ರೀ 20 + 5,000 ಇದ್ರೆ 25,000 ಅಮೌಂಟ್ ಬರ್ಕೋರಿ. ನೆಕ್ಸ್ಟ್ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಆದ ನಂತರ ನೆಕ್ಸ್ಟ್ ಸಿ ಏನು ರೀ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಬಟ್ ನಿಮ್ಮ ಪ್ರಾಬ್ಲಮ್ದೊಳಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ಯಾವುವು ಇಲ್ಲ ರೀ, ಅಂದರೆ ರೆಂಟ್ ಆ್ಯಂಡ್ ರೇಟ್ಸು, ಸ್ಟೇಷ್ನರಿ, ಪ್ರಿಂಟಿಂಗು ಯಾವುವು ಇಲ್ಲ. ಹಾಗಾಗಿ ಅದನ್ನೇನು ಮಾಡಿರಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರನ್ನು ನಿಲ್ಕೊಡ್ರಿ. ನೆಕ್ಸ್ಟ್ ಐಟಮ್ಸ್ ಏನದ ರೀ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರೀ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಳಗೆ ಯಾವುದ್ರ ಐಟಮ್ಸ್ ಐತೆ ನೋಡ್ರಿ ಅದಾವ ರೀ. ಸ್ಯಾಲ್ರಿ ಆ್ಯಂಡ್ ವೇಜಸ್ ನೋಡಿರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಸೆಟ್ ಬರ್ತಾವೆ ಬಿಡ್ರಿ. ಅಡ್ವರ್ಟೈಸ್ಮೆಂಟ್. ಹಾಗಾದ್ರೆ ಏನೈತೆ ರೀ ಅಡ್ವರ್ಟೈಸ್ಮೆಂಟ್ ಅಂತವ್ರಿ. ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಎಷ್ಟೈತೆ ನೋಡ್ರಿ 10,000 ಐತ್ರಿ. ಅಡ್ವರ್ಟೈಸ್ಮೆಂಟ್ ಏನೈತೆ ರೀ 10,000 ಐತಿ. ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ. ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಆದ ನಂತರ ಈ ಡೆಪ್ರಿಷಿಯೇಷನ್. ಡೆಪ್ರಿಷಿಯೇಷನ್ ಏನಾರು ನೀವು ಫಾರ್ಮ್ದಾಗ ಕೊಟ್ಟಾರ ನೋಡ್ರಿ, ಯಾವ ಡೆಪ್ರಿಷಿಯೇಷನ್ ಇಲ್ಲ ಅದು ಗ್ಯಾಪ್ ಕೊಡ್ರಿ. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾರಿ ಅಡ್ಜಸ್ಟ್ಮೆಂಟ್ ಒಳಗೆ ಐತೆ ನೋಡ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಒಳಗೆ ಐತ್ರಿ. ಎಷ್ಟೈತೆ ರೀ 10% ಐತ್ರಿ. ಹಾಗಾದ್ರೆ ಸುನಿಲ್ ಎಷ್ಟೈತ್ರಿ ಒಂದು ಓಪನಿಂಗ್ ಏನು ರೀ ಕಾಂಟ್ರಿಬ್ಯೂಷನ್ ಎಷ್ಟೈತೆ ರೀ ಸುನಿಲ್ದು 50,000 ಐತಿ, ಶರದ್ದು 60,000 ಐತ್ರಿ. ಹಾಗಾದ್ರೆ ಸುನಿಲ್ದು ಎಷ್ಟೈತೆ ರೀ 50,000 ಇಂಟು 10 / 100. ಹಾಗಾದ್ರೆ ಎಷ್ಟೈತೆ ಒಂದು 5,000. ಶರದ್ದು 60,000 ಇಂಟು 10 / 100. ಹಾಗಾದ್ರೆ 6,000 ಶರದ್ದು ರೀ. ಟೋಟಲ್ 11,000 ಆಯ್ತು. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆದ ನಂತರ ಮತ್ತೇನು ಐಟಮ್ಸ್ ಇಲ್ಲ. ಇನ್ನು ನೆಕ್ಸ್ಟ್ ಏನು ಮಾಡಿರಿ ಲಾಸ್ಟ್ ಒಂದು ಏನಂದ್ರೆ ಇನ್ನು ಅದರ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಅದರ್ ಎಕ್ಸ್ಪೆನ್ಸ್ ಒಳಗೆ ಬಟ್ ನಿಮ್ಮ ಇದ್ರಾಗ ಟ್ರಯಲ್ ಬ್ಯಾಲೆನ್ಸನ್ನು ಅಬ್ಸರ್ವೇಷನ್ ಮಾಡಿದ್ರೆ ಯಾವುವು ಅದರ್ ಎಕ್ಸ್ಪೆಂಡಿಚರ್ ಇಲ್ಲ. ಬಟ್ ಎಡಿಷ್ನಲ್ ಇನ್ಫಾರ್ಮೇಷನ್ಸ್ ಒಳಗೆ ಮತ್ತೇನಾದರೂ ಬಿಟ್ಟಿದ್ದೀವಿ ಅಂದ್ರೆ ಅವುಗಳನ್ನ ಕನ್ಸಿಡ್ರೇಷನ್ ಮಾಡ್ಬೇಕು ರೀ. ಹಾಗೆ ನೋಡಿ ಎಡಿಷ್ನಲ್ ಇನ್ಫಾರ್ಮೇಷನ್ಸ್ ಒಳಗೆ ಕ್ಲೋಸಿಂಗ್ ಸ್ಟಾಕ್ ಕನ್ಸಿಡ್ರೇಷನ್ ಮಾಡಿರಿ. ಈಗ ಆಲ್ರೆಡಿ ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋತ್ನಾಗ ಅಡ್ಜಸ್ಟ್ಮೆಂಟ್ ಮಾಡಿರಿ ಬೇಡ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನೂ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಒಳಗೆ ಏನು ಮಾಡಿರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರಿ. ಹಾಗಾದ್ರೆ ಅದನ್ನು ಬೇಡ್ರಿ. ಇನ್ನು ನೆಕ್ಸ್ಟ್ ಮೂರನೇದು ಏನೈತೆ ನೋಡ್ರಿ ಸುನೀಲ್ ಸ್ಯಾಲರಿ. ಹಾಗಾದ್ರೆ ಸುನೀಲ್ ಸ್ಯಾಲ್ರಿಯನ್ನು ಕನ್ಸಿಡ್ರೇಷನ್ ಮಾಡಿಲ್ರಿ. ಹಾಗಾದ್ರೆ ಸುನೀಲ್ ಅಂದರೆ ಏನು ಪಾರ್ಟ್ನರ್ ಅಂದರೆ ಸ್ಯಾಲ್ರಿ ಅಂದರೆ ಏನು ರೀ ಅದು ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಹೋಗಿ ಬರುತ್ತೆ ರೀ. ಹಾಗಾದ್ರೆ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಹೋಗಿ ಏನು ಮಾಡಿರಿ ಸುನೀಲ್ ಸ್ಯಾಲರಿ. ಹಾಗಾದ್ರೆ ಸ್ಯಾಲರಿ ಟು ಸುನೀಲ್ ಎಷ್ಟೈತ್ರಿ ಒಂದು ಪರ್ ಮಂತ್ ಎಷ್ಟಂದ್ರೆ 5,000 ರೂಪಾಯಿ ಹೇಳ್ತಾರೆ. ಹಾಗಾದ್ರೆ 12 ತಿಂಗಳಿಗೆ ಎಷ್ಟೈತೆ ರೀ 60,000 ರೂಪಾಯಿ ಕನ್ಸಿಡ್ರೇಷನ್ ಮಾಡಿರಿ. ಸುನೀಲ್ ಸ್ಯಾಲ್ರಿ ಎಷ್ಟೈತೆ ರೀ 60,000 ರೂಪಾಯಿ ಕನ್ಸಿಡ್ರೇಷನ್ ಮಾಡಿರಿ. ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಒಳಗೆ ಸುನೀಲ್ ಸ್ಯಾಲ್ರಿ ಕನ್ಸಿಡ್ರೇಷನ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಏನು ರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಲ್ರೆಡಿ ಈಗ ಏನು ಮಾಡಿರಿ ಅಡ್ಜಸ್ಟ್ಮೆಂಟ್ ಮಾಡಿರಿ ಬಿಡ್ರಿ. ಇನ್ನು ಲಾಸ್ಟ್ ಒಂದು ಏನೈತೆ ನೋಡಿರಿ ಮೇಕ್ ಅ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಟ್ 5% ಆನ್ ಡೆಟರ್ಸ್. ಹಾಗಾದ್ರೆ ಡೆಟರ್ಸ್ ಎಷ್ಟೈತೆ ನೋಡ್ರಿ ಇಲ್ಲಿ 50,000 ಐತಿ. ಇದ್ರ ಮೇಲೆ 5% RDD ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ RDD ಎಲ್ಲಿ ಕನ್ಸಿಡ್ರೇಷನ್ ಮಾಡ್ಬೇಕಾದ್ರೆ ಅದರ್ ಎಕ್ಸ್ಪೆಂಡಿಚರ್ ಮಾಡ್ಬೇಕು ನೋಡ್ರಿ. ಏನು ರೀ RDD ಅಂದರೆ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಹಾಗಾದ್ರೆ ಡೆಟರ್ಸ್ ಎಷ್ಟೈತೆ ರೀ
50,000 ಐತ್ರಿ. ಅದ್ಮೇಲೆ ಎಷ್ಟು ಪರ್ಸೆಂಟ್ ರೀ 5% ಏನು ಮಾಡಿರಿ ಕ್ಯಾಲ್ಕುಲೇಟ್ ಮಾಡತ್ತೆ ಆ ಥರ. ಹಾಗಾದ್ರೆ ಟೋಟಲ್ ಎಷ್ಟು ಆಗ್ತದ್ದು 2,500. ಹಾಗಾದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಕೊಟ್ಟಂಥ ಪ್ರಾಬ್ಲಮ್ಸ್ ಒಳಗೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ಸ್ ಒಳಗೆ ಯಾವ ಐಟಮ್ಸ್ ಉಳಿಲಿಲ್ಲ. ಹೀಗಾಗಿ ಏನು ಮಾಡಿರಿ ಅಂದರೆ ಇನ್ನು ಎಲ್ಲ ಎಕ್ಸ್ಪೆಂಡಿಚರ್ಸನ್ನು ಏನು ಮಾಡಿರಿ ಟೋಟಲ್ ಮಾಡ್ಕೊರಿ. ಪರ್ಚೇಸಸ್ಸು, ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು, ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗು ಎಲ್ಲನೂ ಏನು ಮಾಡಿರಿ ಟೋಟಲ್ ಮಾಡಿರಿ. ಟೋಟಲ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ರೀ 2,78,500. 2,78,500. ಹಾಗಾದ್ರೆ ಗ್ರಾಸ್ ಇನ್ಕಮ್ಸ್ ಎಷ್ಟೈತೆ ರೀ 4,10,000 ಐತ್ರಿ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ರೀ 2,78,500 ಐತ್ರಿ. ಹಾಗಾದ್ರೆ ಏನು ಮಾಡಿರಿ ಈಗ ಗ್ರಾಸ್ ಇನ್ಕಮ್ಸ್ ಒಳಗೆ ಇದು ಟೋಟಲ್ ಎಕ್ಸ್ಪೆಂಡಿಚರ್ಸನ್ನು ಲೆಸ್ ಮಾಡಿರಿ. ರಿಮೈನಿಂಗ್ ಏನು ಉಳಿದ್ರಿ 1,31,500. ಇದೇನ್ರಿದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಬಟ್ ಇಲ್ಲಿ ಏನಾದರೂ ಲೆಸ್ ಏನು ಬೇಕು ರೀ ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಪ್ರೊವಿಷನ್ ಫಾರ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇಲ್ಲಿ ಯಾವುದೇ ರೀತಿಯಂಥ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ನಮ್ಮ ಪ್ರಾಬ್ಲಮ್ದಾಗ ಕೊಟ್ಟಿಲ್ಲ ರೀ. ಹಾಗಾದ್ರೆ ಏನು ಮಾಡ್ಬೇಕು ನಾವು 1,31,500 ಸೇಮ್ ಬರ್ಕೋಬೇಕು ರೀ. ಇದೇನು ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ರೀ 1,31,500. ಹಾಗಾದ್ರೆ ಈಗ ನಾವೇನಂದ್ರೆ ಈ ಪ್ರಾಫಿಟನ್ನು ಪಾರ್ಟ್ನರ್ಸ್ಗೆ ಹಂಚಬಹುದು. ಹಾಗಾದ್ರೆ ಹಂಚ್ಬೋದು ಅಂದ್ರೆ ರೀ ನೆಕ್ಸ್ಟ್ ಏನು ಮಾಡ್ಬೇಕು ಅದನ್ನ ಬ್ಯಾಲೆನ್ಸ್ ಆ ಪಾರ್ಟ್ನರ್ಸ್ಗೆ ಕೊಡ್ರಿ. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್. ಹಾಗಾದ್ರೆ ಪಾರ್ಟ್ನರ್ಸ್ ಶೇರಿಂಗ್ ರೇಷಿಯೋ ಎಷ್ಟೈತೆ ನೋಡ್ರಿ ಈಕ್ವಲ್ ಐತ್ರಿ. ಹಾಗಾದ್ರೆ ಏನು ಮಾಡ್ಬೇಕು ನಾವು ಬಂದಂಥ ಪ್ರಾಫಿಟನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕು. ಯಾರ್ಯಾರಿಗೆ ಸುನೀಲ್ ಮತ್ತು ಶರದ್. ಹಾಗಾದ್ರೆ ಪ್ರಾಫಿಟ್ ಎಷ್ಟು ಬಂತು 1,31,500 ಐತಿ. ಈಕ್ವಲ್ ಅಂದರೆ 1:1 / 2. ಅದೇ ರೀತಿ 1,31,500 ಇಂಟು 1 / 2. ಹಾಗಾದ್ರೆ ಎಷ್ಟು ಬರ್ತದೆ ಅವ್ರ ಪ್ರಾಫಿಟ್ ರೀ 65,750. 65,750. ಹಾಗಾದ್ರೆ ಟೋಟಲ್ ಪ್ರಾಫಿಟ್ ರೀ 1,31,500. ಬ್ಯಾಲೆನ್ಸ್ ನಿಲ್. ಬ್ಯಾಲೆನ್ಸ್ ಏನು ಉಳಿತಾನೆ ರೀ ಇಲ್ಲ, ಇದು ನಿಲ್. ಇದು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಕ್ಯಾಲ್ಕುಲೇಷನ್ ಮಾಡೋಣ ರೀ. ತೋರಿ ಪಾರ್ಟ್ ಬಿ ಸ್ಟೇಟ್ಮೆಂಟ್ ಆಫ್ assets and liabilities as on 31/3/2016. अगर फर्स्ट ಏನು ತಗೋಬೇಕು ನಾವು ರೀ ಎ ಕಾಂಟ್ರಿಬ್ಯೂಷನ್ and liabilities. ಕಾಂಟ್ರಿಬ್ಯೂಷನ್ ಆ್ಯಂಡ್ ಲಯಬಿಲಿಟೀಸ್. ಅದು ಕಾಂಟ್ರಿಬ್ಯೂಷನ್ಸ್ ಒಳಗೆ ಎಷ್ಟು ಫಾಸ್ಟ್ ಮಾಡ್ತೀರಿ ಇಲ್ಲ ಕಾಂಟ್ರಿಬ್ಯೂಷನ್ ಮತ್ತು ಲಯಬಿಲಿಟೀಸನ್ನು 2 ಪಾರ್ಟ್ ಮಾಡ್ತೀರಿ. ಒಂದು ಪಾರ್ಟ್ನರ್ಸ್ ಫಂಡ್ ಅಂತ ಹೇಳ್ರಿ, ಪಾರ್ಟ್ನರ್ಸ್ ಫಂಡು. ಇನ್ನೊಂದು ಲಯಬಿಲಿಟೀಸ್ ಅಂತ ಹೇಳ್ರಿ. ಈಗ ಪಾರ್ಟ್ನರ್ಸ್ ಫಂಡ್ ಒಳಗೆ 2 ಐಟಮ್ಸ್ ಬರ್ತಾರೆ. ಒಂದು ಏನು ರೀ ಕಾಂಟ್ರಿಬ್ಯೂಷನ್ನು, ಇನ್ನೊಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು. ಅದ್ರ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋಣ ನಾವು ಈಗ ಕಾಂಟ್ರಿಬ್ಯೂಷನ್ ನೋಡೋಣ ರೀ. ಕಾಂಟ್ರಿಬ್ಯೂಷನ್ ಹಾಗಾದ್ರೆ ಯಾರು ನೋಡೋಣ ರೀ ಕಾಂಟ್ರಿಬ್ಯೂಷನು ಸುನೀಲಿಂದ ರೀ. ನೋಡಿರಿ ಸುನೀಲಿಂದು ಓಪನಿಂಗ್ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ನೋಡಿರಿ 50,000 ಐತ್ರಿ. ಅದನ್ನೇನು ಮಾಡಿರಿ 50,000 ಓಪನಿಂಗ್ ಕಾಂಟ್ರಿಬ್ಯೂಷನ್ ಬರ್ಕೋರಿ. ಈ ಓಪನಿಂಗ್ ಕಾಂಟ್ರಿಬ್ಯೂಷನ್ಗೆ ಆ್ಯಡ್ ಮಾಡ್ಕೋಬೇಕ್ರಿ. ಏನೇನು ಆ್ಯಡ್ ಮಾಡ್ಕೋಬೇಕ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇತ್ತಂದ್ರೆ ಐತ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿರಿ ಎಷ್ಟೈತ್ರಿ 5,000 ಅಂತೋರಿ. ಆಮೇಲೆ
ಸೇರ್ ಆಫ್ ಪ್ರಾಫಿಟನ್ನು ಸೇರ್ ಅಂದರೆ ಟ್ರಾನ್ಸ್ಫರ್ ಮಾಡ್ಯಾರ ರೀ ಈಕ್ವಲ್ ಆಗಿ. ಎಷ್ಟದು 65,750 ರೀ. ಆಮೇಲೆ ಸುನಿಲಿಗೆ ಏನಾದ್ರು ಸ್ಯಾಲರಿ ಕೊಟ್ಟಿರಿ ನೋಡ್ರಿ, ಸುನಿಲ್ ಈಸ್ ಎಂಟೈಟಲ್ ಟು ಸ್ಯಾಲರಿ ಆಫ್ ₹5,000. ಹಾಗಾದ್ರೆ ಸ್ಯಾಲ್ರಿ ಏನು ಮಾಡಿರಿ, ಕನ್ಸಿಡ್ರೇಷನ್ ಮಾಡಿರಿ. ಸುನಿಲ್ ಸ್ಯಾಲರಿ ಎಷ್ಟು ಕೊಟ್ಟಿರಿ ಸ್ಯಾಲ್ರಿ? 60,000. ಈ ವಸ್ತುನು ಏನು ಮಾಡಿರಿ, ಟೋಟಲ್ ಮಾಡಿರಿ. ಎಷ್ಟು ಬರ್ತದು? 1,80,750. ಬಟ್ ಇದ್ರಾಗ ಇನ್ನೊಂದು ಏನಂದ್ರೆ ಡ್ರಾಯಿಂಗ್ಸ್ ಐತ್ರಿ, ಲೆಸ್ ಡ್ರಾಯಿಂಗ್ಸ್. ಹಾಗಾದ್ರೆ ಡ್ರಾಯಿಂಗ್ಸ್ ಎಷ್ಟೈತೆ ನೋಡ್ರಿ, ಸುನಿಲಿಂದು 20,000 ಐತ್ರಿ. 20,000 ರೂಪಾಯಿ ಲೆಸ್ ಮಾಡಿರಿ. ಹಾಗಾದ್ರೆ ಎಷ್ಟು ಬರ್ತದೆ ಒಂದು ಅಮೌಂಟ್ ರೀ? ಟೋಟಲ್ ಕಾಂಟ್ರಿಬ್ಯೂಷನ್ 1,60,750. ಅದೇ ರೀತಿಯಾಗಿ ಇನ್ಯಾರ್ದ್ರಿ ಶರದ್ ಕ್ಯಾಲ್ಕುಲೇಷನ್ ಮಾಡಿರಿ. ಶರದ್ದು ಓಪನಿಂಗ್ ಕಾಂಟ್ರಿಬ್ಯೂಷನ್ ಎಷ್ಟೈತೆ ನೋಡ್ರಿ? 60,000 ಐತ್ರಿ. ಅದಕ್ಕೇನು ಮಾಡಿರಿ, ಮತ್ತು ಅದಕ್ಕೇನು ಸೇಮ್ ಪ್ರೊಸೀಜರ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇವಂದು ಎಷ್ಟೈತ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು? 6,000 ಐತ್ರಿ. ಸೇರಿಂಗ್ ಪ್ರಾಫಿಟ್ ಎಷ್ಟೈತ್ರಿ ಒಂದು? ಸೇರ್ ಆಫ್ ಪ್ರಾಫಿಟ್ ರೀ ಅವನು ಸೇಮ್ ರೀ. ಎಷ್ಟು ರೀ? 65,750. ಬಟ್ ಇವಂಗೆ ಶರದ್ಗೆ ಯಾವುದೇ ರೀತಿಯಂಥ ಸ್ಯಾಲ್ರಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಇದೇನು ಮಾಡಿರಿ, ಕ್ಲೋಸ್ ಮಾಡ್ಕೋರಿ. ಎಷ್ಟಾಗುತ್ತೆ ಒಂದು? 1,31,750. ಇದಕ್ಕೇನು ಮಾಡಿರಿ, ಲೆಸ್ ಡ್ರಾಯಿಂಗ್. ಹಾಗಾದ್ರೆ ಶರದ್ದು ಡ್ರಾಯಿಂಗ್ಸ್ ಐತ್ರಿ. ಎಷ್ಟು ಐತ್ರಿ ಡ್ರಾಯಿಂಗ್ಸ್? ಒಂದು 10,000 ಐತ್ರಿ. ಆಗ 10,000 ಏನು ಮಾಡಿರಿ, ಲೆಸ್ ಮಾಡಿರಿ. ರಿಮೈನಿಂಗ್ ಎಷ್ಟು ಬರ್ತದೆ? ಒಂದು 1,21,750. ಹಾಗಾದ್ರೆ ಟೋಟಲ್ ಕಾಂಟ್ರಿಬ್ಯೂಷನ್ ಯಾರ್ದ್ರಿ? ಸುನೀಲಂದು ಮತ್ತು ಶರದ್ದು ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟೈತ್ರಿ? ಅದು 2,82,500. 2,82,500 ಕಾಂಟ್ರಿಬ್ಯೂಷನ್. ಈಗ ಪಾರ್ಟ್ನರ್ಸ್ ಫಂಡ್ ಒಳಗೆ ಏನು ಮಾಡಿರಿ, ಈಗ ಕಾಂಟ್ರಿಬ್ಯೂಷನನ್ನು ನೋಡಿರಿ. ಇನ್ನು ಸೆಕೆಂಡ್ ಒನ್ ರೀ, ಬಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಹಾಗೆ ನೋಡಿರಿ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಏನಾರು ಐತೇನ್ರಿ ನಿಮ್ಮ ಫಾರ್ಮ್ದಾಗ? ಏನೂ ಇಲ್ಲ, ಗ್ಯಾಪ್ ಕೊಡ್ರಿ. ಹಾಗಾದ್ರೆ ಪಾರ್ಟ್ನರ್ಸ್ ಫಂಡ್ ಒಳಗೆ ಒಂದು ಕಾಂಟ್ರಿಬ್ಯೂಷನ್, ಇನ್ನೊಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಆತ್ರಿ. ಇನ್ನು ಸೆಕೆಂಡ್ ಒನ್ ಏನಂದ್ರೆ ಲಯಬಿಲಿಟೀಸ್ ರೀ. ಲಯಬಿಲಿಟೀಸ್ ಒಳಗೆ ಫಸ್ಟ್ ಐಟಮ್ಸ್ ಏನು ಬಿಡುತ್ತೆ ರೀ? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಥವಾ ಸೆಕ್ಯೂರ್ಡ್ ಲೋನ್. ಯಾವುದೇ ಸೆಕ್ಯೂರ್ಡ್ ಲೋನ್ ಇಲ್ಲ, ಅದು ಕ್ಯಾಪ್ ಕೊಡ್ರಿ. ನೆಕ್ಸ್ಟ್ ರೀ, ಅನ್ಸೆಕ್ಯೂರ್ಡ್ ಲೋನ್. ಇದು ಅನ್ಸೆಕ್ಯೂರ್ಡ್ ಲೋನು ಇಲ್ಲ, ಅದನ್ನು ಗ್ಯಾಪ್ ಕೊಡ್ರಿ. ಆಮೇಲೆ ತರ್ಡ್ ಒನ್ ಏನು ರೀ? ಶಾರ್ಟ್ ಟರ್ಮ್ ಬಾರೋವಿಂಗ್ಸ್. ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಾರನ್ರಿ, ಅದು ಕೊಟ್ಟಿಲ್ಲ, ಅದನ್ನು ಡ್ಯಾಶ್ ಕೊಡ್ರಿ. ಆಮೇಲೆ ಇನ್ನೊಂದು ಏನು ರೀ? ಡಿ, ಕ್ರೆಡಿಟರ್ಸ್. ನಿಮ್ಮ ಫ್ರಾಮ್ದಾಗ ಕ್ರೆಡಿಟರ್ಸ್ ಕೊಟ್ಟಾರಿ. ಎಷ್ಟು ಕೊಟ್ಟಾರಿ ಕ್ರೆಡಿಟರ್ಸ್ ರೀ? 60,000 ಕನ್ಸಿಡರೇಷನ್ ಮಾಡಿರಿ. ಕ್ರೆಡಿಟರ್ಸ್ ಆದ ನಂತರ ನೆಕ್ಸ್ಟ್ ಅದರ್ ಲಯಬಿಲಿಟೀಸ್. ಅದರ್ ಲಯಬಿಲಿಟೀಸ್ ಒಳಗೆ ಯಾವ್ಯಾವ ಬರ್ತಾರೆ ನೋಡ್ರಿ? ಈ ಕೊಟ್ಟಂಥ ಐಟಮ್ಸ್ ಒಳಗೆ ಇವು ಯಾವೂ ಇಲ್ಲ, ಹೇಳ್ಬಿಡ್ರಿ. ಅದರ್ ಲಯಬಿಲಿಟೀಸ್ ಒಳಗೆ ಯಾವ ಬರ್ತದೆ ಅಂದ್ರೆ ಕ್ಲೋಸಿಂಗ್ ತಕ್ಕ ಬರಲ್ಲ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಅದ್ರ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಒಂದು ಬರುತ್ತೆ ನೋಡ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟು ಬರುತ್ತೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅದು 5,000. ಮತ್ತೇನಾದರೂ ಅದರ್ ಲಯಬಿಲಿಟೀಸ್ ಒಳಗೆ ಬರ್ತಾವನ್ರಿ, ಯಾವ ಬರಲ್ಲ ರೀ. ಮೇಕ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೊಂದು ಐತಿ, ಬಟ್ ಇದನ್ನ ಏನು ಮಾಡ್ತೀರಿ, ಡೆಟರ್ಸ್ ಒಳಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ. ಹಾಗಾಗಿ ಲಯಬಿಲಿಟಿ ಸೈಡ ಯಾವ ಐಟಮ್ಸ್ ಇಲ್ಲ, ಇವನ್ನೆಲ್ಲ ಏನು ಮಾಡಿ ಕ್ಲೋಸ್ ಮಾಡ್ಕೋರಿ. 2,82,500, 60,000, 5,000 ಅಷ್ಟು ಕೂಡಿಸಿರ 3,47,500. ಇದೇನ್ರಿ ಇದು ಟೋಟಲ್ ಲಯಬಿಲಿಟೀಸ್. ಸೆಕೆಂಡ್ ಹೆಡ್ಡಿಂಗ್ ರೀ, ಬಿ, ಅಸೆಟ್ಸ್. ಹಾಗಾದ್ರೆ ಅಸೆಟ್ಸ್ ಒಳಗೆ ಫಸ್ಟ್ ಒನ್ ಯಾವ್ದು ಬರುತ್ತೆ ನೋಡ್ರಿ?
ಫಿಕ್ಸ್ಡ್ ಅಸೆಟ್. ಹಾಗಾದ್ರೆ ಫಿಕ್ಸ್ಡ್ ಅಸೆಟ್ಸ್ ಒಳಗೆ ಎರಡು ಬರ್ತಾವೆ ರೀ. ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟೈತೆ ನೋಡಿರಿ, 2 ಲಕ್ಷ ಐತ್ರಿ. ಡೈರೆಕ್ಟಾಗಿ ಬರ್ಕೋರಿ, ಯಾವುದೇ ಡೆಪ್ರಿಷನ್ ಐತಿ ಇಲ್ಲ, ಅದಕ್ಕಾಗಿ ಡೈರೆಕ್ಟ್ ಬರ್ಕೋರಿ. ಆಮೇಲೆ ಇನ್ನೊಂದು ಫರ್ನಿಚರ್ ಎಷ್ಟೈತೆ ರೀ, 20,000 ಐತ್ರಿ. ಅದನ್ನು ಡೈರೆಕ್ಟಾಗಿ ಬರ್ಕೋರಿ. ಮತ್ತು ಯಾವ ರೀ ಫಿಕ್ಸ್ ಅಸೆಟ್ಸ್ ಅದಾವನ್ ರೀ, ಯಾವೂ ಇಲ್ಲ ಬಿಡ್ರಿ. ಸೆಕೆಂಡ್ ಒನ್ ರೀ ಇನ್ವೆಸ್ಟ್ಮೆಂಟ್ಸ್. ನಿಮ್ಮ ಪ್ರಾಬ್ಲಮ್ದಾಗ ಯಾವ ಇನ್ವೆಸ್ಟ್ಮೆಂಟ್ಸ್ ಅದಾವನ್ ರೀ, ಯಾವೂ ಇಲ್ಲ, ಡ್ಯಾಶ್ ಕೊಡ್ರಿ. ನೆಕ್ಸ್ಟ್ ಸೀನ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಏನು ರೀ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಕೊಟ್ರೆ ನಿಮ್ಮ ಫಾರ್ಮ್ದಾಗ ಯಾವ ಅಡ್ವಾನ್ಸಸ್ ಇಲ್ಲ, ಅವು ಡ್ಯಾಶ್ ಕೊಡ್ರಿ. ನೆಕ್ಸ್ಟ್ ಡಿ ಡೆಟರ್ಸ್. ಹಾಗಾದ್ರೆ ಡೆಟರ್ಸ್ ನೋಡಿರಿ, ಡೆಟರ್ಸ್ ಐತೆ ನಿಮ್ಮ ಫಾರ್ಮ್ದಾಗ ಎಷ್ಟು ಐತ್ರಿ, ಅದು 50,000 ಐತಿ. ಅದನ್ನ ಇನ್ನರ್ ಕಾಲಮ್ದಾಗ ಬರ್ಕೋರಿ. ಬಟ್ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಐತ್ರಿ, ಏನು ರೀ, ಲೆಸ್ RDD ಎಷ್ಟದು 5% ಅಂದರೆ 2,500 ಐತ್ರಿ. ಹಾಗಾದ್ರೆ 50,000 ಒಳಗೆ 2,500 ಲೆಸ್ ಮಾಡಿರಿ, ಎಷ್ಟು ರೀ ರಿಮೈನಿಂಗ್ ಉಳಿದ್ರಿ 47,500. ಇದು ಡೆಟರ್ಸ್. ಡೆಟರ್ಸ್ ಆದಮೇಲೆ ನೆಕ್ಸ್ಟ್ ಏನು ರೀ ಇನ್ವೆಂಟರೀಸ್. ಹಾಗಾದ್ರೆ ಇನ್ವೆಂಟರೀಸ್ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ನೋಡಿರಿ, ಕ್ಲೋಸಿಂಗ್ ಸ್ಟಾಕು 60,000 ಐತ್ರಿ. ಅದನ್ನ ಇನ್ವೆಂಟ್ರಿ ಬರ್ಕೋರಿ. ಇದಾದ ನಂತರ ಎಫ್ ಏನು ರೀ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್. ಅದ್ರ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಒಳಗೆ ಏನಾದರೂ ಐಟಮ್ಸ್ ಐತೆ ನೋಡಿರಿ, ಐತೆ ನೋಡಿರಿ ಕ್ಯಾಶ್ ಇನ್ ಹ್ಯಾಂಡ್. ಹಾಗಾದ್ರೆ ಕ್ಯಾಶ್ ಇನ್ ಹ್ಯಾಂಡ್ ತೊಗೊರಿ. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟೈತೆ ನೋಡ್ರಿ, ಅದು 20,000 ಐತ್ರಿ. 20,000 ತೊಗೊರಿ. ಇನ್ನು ನೆಕ್ಸ್ಟ್ ಅದರ್ ಅಸೆಟ್ಸ್. ಅದರ್ ಅಸೆಟ್ ಹಾಗಾದ್ರೆ ಏನಾದರೂ ಐಟಮ್ಸ್ ಉಳಿದು ಅಂತ ನೋಡಿರಿ, ಇದ್ರ ತೊಗೋಬೇಕ್ರಿ, ಇಲ್ಲಿಕ್ಕೆ ಇಲ್ರಿ. ಹಾಗಾದ್ರೆ ನೋಡಿರಿ ಇನ್ನೇನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿರಿ, ಯಾವ ಉಳಿದು ನೋಡಿರಿ ಐಟಮ್ಸು. ಪರ್ಚೇಸ್ ಆ್ಯಂಡ್ ಸೇಲ್ಸ್ ಕನ್ಸಿಡರೇಷನ್ ಮಾಡಿರಿ. ಓಪನಿಂಗ್ ಸ್ಟಾಕ್ ತೊಗೊಂಡ್ರಿ, ವೇಜಸ್ಸು, ಸ್ಯಾಲರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಫರ್ನಿಚರು, ಅಡ್ವರ್ಟೈಸ್ಮೆಂಟು, ಡೆಟರ್ಸ್ ಆ್ಯಂಡ್ ಕ್ರೆಡಿಟರ್ಸ್ ತೊಗೊಂಡ್ರಿ, ಕ್ಯಾಶ್ ಇನ್ ಹ್ಯಾಂಡ್ ತೊಗೊಂಡ್ರಿ, ಡ್ರಾಯಿಂಗ್ಸ್ ನೋಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಡ್ಜಸ್ಟ್ ಮಾಡಿರಿ. ಹಾಗಾದ್ರೆ ಇವೆಲ್ಲ ಐಟಮ್ಸ್ 2 ಸಲ ಎಂಟ್ರಿ ಮಾಡಿರಿ ನೋಡ್ಕೊಳ್ಬೇಕಾರೆ. ಕ್ಲೋಸಿಂಗ್ ಸ್ಟಾಕು ಆಲ್ರೆಡಿ ಏನು ರೀ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೂ ನೋಡಿರಿ ತೊಗೊಂಡ್ರಿ. ಆಮೇಲೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೂ ಇನ್ವೆಂಟ್ರಿ ತೊಗೊಂಡಿರಿ ಬಿಡ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿನೂ ಏನು ಮಾಡಿರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಈಗ ಅದರ್ ಲಯಬಿಲಿಟೀಸ್ ಒಳಗೂ ಇದನ್ನು ತೊಗೊಂಡಿರಿ, ಇದು ಬಿಡ್ರಿ. ಅಂದ್ರೆ ಸುನೀಲ್ ಸ್ಯಾಲ್ರಿನೂ ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ತೊಗೊಂಡಿರಿ. ಆಮೇಲೆ ಇಲ್ಲಿ ಏನು ಮಾಡಿರಿ ಅಂದ್ರೆ ಕಾಂಟ್ರಿಬ್ಯೂಷನ್ಸ್ ಒಳಗೆ ಏನು ಮಾಡಿರಿ, ಸುನೀಲ್ ಸ್ಯಾಲ್ರಿಯನ್ನು ಕೂಡ್ಸ್ಕೊಂಡ್ಬಿಟ್ರಿ, ಅದು ಮುಗಿತ್ರಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು ಮಾಡಿರಿ, ಆಲ್ರೆಡಿ ಈಗ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೆ ತೊಗೊಂಡಿರಿ. ಆಮೇಲೆ ಇದೇನು ರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಗ ಆಲ್ರೆಡಿ ಏನು ಮಾಡಿರಿ ಅಂದ್ರೆ ಸುನೀಲ್ ಮತ್ತು ಶರದ್ರೊಳಗೆ ಅದನ್ನ ಆ್ಯಡ್ ಮಾಡ್ಕೊಂಡಿರಿ, ಅದು ಮುಗೀತ್ರಿ. ಇನ್ನು ಲಾಸ್ಟ್ ಒನ್ ಏನು ರೀ, ಮೇಕ್ ಅ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ RDD. ಹಾಗಾದ್ರೆ ಇದನ್ನೆಲ್ಲಿ ತೊಗೊಂಡ್ರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಳಗೂ ತೊಗೊಂಡಿರಿ ಸ್ಟೇಟ್ಮೆಂಟ್ ಒಳಗೆ. ಆಮೇಲೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೂ ತೊಗೊಂಡಿರಿ. ಹಾಗಾದ್ರೆ ಇದೇನು ಮಾಡಿರಿ, ಎಲ್ಲನೂ ಏನು ಮಾಡಿರಿ, ಇದನ್ನ ಕ್ಲೋಸ್ ಮಾಡ್ಕೋರಿ. ಹಾಗಾದ್ರೆ ಕ್ಲೋಸ್ ಮಾಡಿದಾಗ ಇದರ ಆನ್ಸರ್ 2,20,000 ಮತ್ತು 47,500, 60,000, 20,000 ಎರಡು ಕೂಡಿಸಿದ್ರೆ ಎಷ್ಟಾಗ್ತದೆ, ಇದು 3,47,500. ಹಾಗಾದ್ರೆ ಇದು ಏನು ರೀ ಟೋಟಲ್ ಅಸೆಟ್ಸ್. ಹಾಗೆ ನೋಡಿರಿ ಟೋಟಲ್ ಲಯಬಿಲಿಟೀಸ್ ಎಷ್ಟು ಬಂದ್ರಿ, 3,47,500. ಟೋಟಲ್ ಅಸೆಟ್ಸ್ ಎಷ್ಟು ರೀ, 3,47,500. ಹಾಗಾದ್ರೆ ನಾವು ಮಾಡಿದಂಥ ಕ್ಯಾಲ್ಕುಲೇಷನು ಕರೆಕ್ಟ್ ಆಗಿದೆ ಅಂತೇಳಿ ತಿಳ್ಕೊಬೇಕು. ನೆಕ್ಸ್ಟು ಮತ್ತು ಇನ್ನೊಂದು ಎಕ್ಸಾಂಪಲ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ರೀ. ಥ್ಯಾಂಕ್ ಯು.